ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಲಿಂಗತ್ವ ಅಲ್ಪಸಂಖ್ಯಾತರಿಗಾಗಿ ಘೋಷಿಸಿದ ಹಣ ಮೀಸಲಿಡಿ. ಕೋಲಾರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ವೈಶಾಲಿ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಮುನ್ನ ಕಾಂಗ್ರೆಸ್ ಸರ್ಕಾರವು ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ವಾರ್ಷಿಕ 200 ಕೋಟಿ ಮೀಸಲಿಡುವುದಾಗಿ ಘೋಷಿಸಿತ್ತು. ಆದರೆ ನೀಡಿದ ಮಾತನ್ನು ಸರ್ಕಾರ ಉಳಿಸಿಕೊಳ್ಳಬೇಕು. 2026ರ ಮಾರ್ಚ್ ಮೊದಲ ವಾರದಲ್ಲಿ ಆರಂಭವಾಗಲಿರುವ ಬಜೆಟ್ ಅಧಿವೇಶನದಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಹಣ ಮೀಸಲಿಡಬೇಕೆಂದು ಅವರು ಒತ್ತಾಯಿಸಿದರು. ಪುರುಷರಿಗೆ ಒಂದು ಬೇರೆ ಅಂತ ಇಲ್ಲ, ನಮಗೆ ಸಂವಿಧಾನ ಎಲ್ಲರಿಗೂ ಒಂದೇ ಇದೆ. ಹಕ್ಕುಗಳು ಬೇಕಾದಾಗ ಕರ್ತವ್ಯಗಳನ್ನು ನಾವು ಸೊಸೈಟಿಗಷ್ಟೇ ನಿಭಾಯಿಸಬೇಕಾಗತ್ತೆ. ತಪ್ಪು ಅಂದ್ರೆ ತಪ್ಪು, ಅದು ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆ ಕಾನೂನಾತ್ಮಕವಾಗಿದೆ. ಜಬರ್ದಸ್ತಿದ್ರೆ ಅದು ಕಾನೂನಾತ್ಮಕವಾಗಿ ಶಿಕ್ಷೆ ಆಗಿದೆ ಅನ್ನೋದೇ MGSBಯ ನಿಲುವು. ಎಲ್ಲರೂ ಇವತ್ತು ನಮ್ಮ ಮೇಲೆ ನಾವೆಲ್ಲರ ಸತ್ಯ ಹೇಳಿದ್ರೆ ಆಯಾ ಸಮುದಾಯಗಳ ಕೆಲವೊಂದಿಷ್ಟು ನ್ಯೂನ್ಯತೆಗಳನ್ನ, ಅನಿಷ್ಟ ಪದ್ಧತಿಗಳನ್ನ ಆಯಾ ಸಮುದಾಯವರೇ ಹೇಳಬೇಕು. ಇಲ್ಲಿ MGSB ತನ್ನ ನಿಲುವನ್ನ ಏನಂತ ತೋರಿಸ್ತಂದ್ರೆ, ಗೌರವ ಘನತೆ ಜೊತೆ ಬದುಕು, ಭಿಕ್ಷಾಟನೆ ಏನು ತಪ್ಪಲ್ಲ, ಸಮಾಜದ ಒಂದು ಭಾಗ. ಎಲ್ಲರೂ ಬೇಡ್ತಾರೆ, ಆದ್ರೆ ನಾವು ಬೇಡೋದು ತೀರಾ ಕನಿಷ್ಠ ರೀತಿಯಲ್ಲಿ ಕೈ ತಟ್ಟಿ ಬೇಡ್ತೀವಿ. ಆರಡಿದೆಯಾ ನಾವು 3 ಅಡಿ ಮಾಡಿ, ಅದು ನೋವಿದೆ ನಮಗೆ ಗೊತ್ತು. ಆದ್ರೆ ಅಲ್ಲಿ ಯಾರು ಜಬರ್ದಸ್ತಿ ಮಾಡ್ತಾರೆ, ಅಲ್ಲಿ ಅವ್ರು ಕಾನೂನಾತ್ಮಕವಾಗಿ ಶಿಕ್ಷೆ ಒಳಪಡಿಸಿ ಅವ್ರನ್ನ. ಅವ್ರು ಬೇಡ, ಅವ್ರು ಟ್ರಾನ್ಸ್ಜೆಂಡರ್ ನಮ್ಮ ಕಾರ್ಡ್ ಯೂಸ್ ಮಾಡಿ, ಅವ್ರು ಬೇಡಿ, ಅವ್ರು ಜಬರ್ದಸ್ತಿ ಮಾಡಿ ಅಂತ ಯಾವುದೇ ರೀತಿ MGSB ತನ್ನ ನಿಲುವನ್ನ ತೆಗೆದುಕೊಳ್ಳಲ್ಲ ಸ್ನೇಹಿತರೆ.